ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಚಾನಲಲ್ಲಿ ಮೆಂತೆ ಪಲಾವ್ ಮಾಡಿಬಿಡೋಣ. ಹೋಟೆಲ್ ಸ್ಟೈಲ್ ಮೆಂತೆ ಪಲಾವ್. ನೀವು ಇದನ್ನ ಚಿಕನ್ ಅಲ್ಲಾದ್ರೂ ತಿನ್ನಿ, ಮಟನ್ ಅಲ್ಲಾದ್ರೂ ತಿನ್ನಿ, ಸೊ ಮೊಸರು ಹಾಕೊಂಡಾದ್ರೂ ತಿನ್ನಿ, ಹಂಗೇನಾದ್ರೂ ತಿನ್ನಿ. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೇಮ್ ಹೋಟೆಲಲ್ಲಿ ತಿಂದಿದ್ದ ಥರನೇ ಇರುತ್ತೆ. ಸೊ ಅಷ್ಟು ಟೇಸ್ಟಿಯಾಗಿ ನಾನು ಈ ಥರ ಮಾಡ್ತೀನಿ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ. ಸೊ ಮೆಂತೆ ಸೊಪ್ಪು ತಿನ್ನೋದ್ರಿಂದ ತುಂಬಾ ಒಳ್ಳೇದು ಫ್ರೆಂಡ್ಸ್ ನಮ್ಮ ಹೆಲ್ತಿಗೆ. ಸೊ ಇವಾಗ ನಾನು 1.5 ಲೋಟದಷ್ಟು ಅಕ್ಕಿ ತಗೊಂಡು ಸೊ ಚೆನ್ನಾಗಿ ನೀಟಾಗಿ ಒಂದ್ 2-3 ಸಲ ತೊಳ್ಕೊಂಡು ಸೊ ಒಂದ್ 20 ನಿಮಿಷ ಇಲ್ಲ ಒಂದ್ 10 ನಿಮಿಷ ನೆನ್ಸ್ಕೊಳ್ಳಿ ಚೆನ್ನಾಗಿ. ಸೊ ಹಳೆ ಅಕ್ಕಿ ಆಗಿದ್ರೆ ಜಾಸ್ತಿ ಹೊತ್ತು ನೆನ್ಸ್ಬೇಡಿ, ಸೊ ಅನ್ನ ಮೆತ್ತಗಾಗ್ಬಿಡುತ್ತೆ. ಸೊ ಅದಾದ್ಮೇಲೆ ನೀವು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಗೆಡ್ಡೆ ಚಿಕ್ಕ ಗಡ್ಡೆ ಆದ್ರೆ ಫುಲ್ ತಗೊಳ್ಳಿ, ದೊಡ್ಡದಾದ್ರೆ ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕೊಳ್ಳಿ. ಅದಾದ್ಮೇಲೆ ನೀವು ಅರ್ಧ ಇಂಚು ಶುಂಠಿನ ಸೊ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಬಿಟ್ಟು ಹಾಕೊಳ್ಳಿ. ಸೊ ಅದಾದ್ಮೇಲೆ ನೀವು ಮೆಣಸಿನ್ಕಾಯಿ ಹಾಕೊಳ್ಳಿ, ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ. ನಾನಿಲ್ಲಿ ಒಂದು 7-8 ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ತರ ತಿಂತಿರೋ ಖಾರ ಆ ತರ ಹಾಕೊಳ್ಳಿ. ಅದಾದ್ಮೇಲೆ ಒಂದು ಹಿಡಿಕೆ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸೊ ನೀಟಾಗಿ ತೊಳ್ಕೊಂಡು ಹಾಕೊಳ್ಳಿ. ಸೊ ಅದಾದ್ಮೇಲೆ ನೀವು ಒಂದು ಹಿಡಿಕೆ ಅಷ್ಟು ಪುದೀನ ಸೊಪ್ಪನ್ನ ಹಾಕಿ. ನಾವ್ ಯಾವಾಗ್ಲಾದ್ರೂ ಸರಿ ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕುವಾಗ ಒಂಚೂರಾದ್ರೂ ಉಪ್ಪು ಹಾಕ್ಬೇಕು, ಇಲ್ಲ ಅಂದ್ರೆ ಅದು ಕರ್ರಗಾಗೋಗ್ಬಿಡುತ್ತೆ. ಸೊ ಅದಾದ್ಮೇಲೆ ನೀವು ಹಸಿ ಕೊಬ್ಬರಿನ ಹಾಕಿ, ಒಣ ಕೊಬ್ಬರಿನಾದ್ರೂ ಹಾಕ್ಬೋದು, ಬಟ್ ಹಸಿ ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ಇದಾದ್ಮೇಲೆ ನೀವು ಒಂಚೂರು ಉಪ್ಪು ಹಾಕೊಳ್ಳಿ. ಸೊ ಅದಾದ್ಮೇಲೆ ನೀವು ಈ ತರ ಮಿಕ್ಸಿ ಮಾಡ್ಕೊಳ್ಳಿ. ಸೊ ಸಣ್ಣಗೆ ಹಾಕೊಳ್ಳಿ, ಯಾಕಂದ್ರೆ ಪಲಾವು ಅಂತಂದ್ರೆ ಸ್ವಲ್ಪ ಸಣ್ಣಗೆ ಇರ್ಬೇಕಲ್ವಾ, ತರಿ ತರಿ ಇದ್ರೆ ಚೆನ್ನಾಗಿರಲ್ಲ. ಸೊ ಅದಾದ್ಮೇಲೆ ಒಂದು 5 ಟೇಬಲ್ ಸ್ಪೂನ್ ವರೆಗೂ ಎಣ್ಣೆ ಹಾಕೊಳ್ಳಿ. ಅದಾದ್ಮೇಲೆ 1 ಟೇಬಲ್ ಸ್ಪೂನ್ ವರೆಗೂ ತುಪ್ಪ ಹಾಕಿ. ಸೊ ತುಪ್ಪ ಹಾಕೋದ್ರಿಂದ ಆ ಫ್ಲೇವರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಪಲಾವು. ಸೊ ಅದಾದ್ಮೇಲೆ 1 ಸ್ಟಾರ್ ಅನಾಸ ಹೂನ ಹಾಕಿ. ಜಾಸ್ತಿ ಮಸಾಲೆ ಐಟಮ್ ಹಾಕಕ್ ಹೋಗ್ಬೇಡಿ, ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದಾದ್ಮೇಲೆ ಒಂದು 4-5 ಲವಂಗ ಹಾಕಿ. ಸೊ ಅದಾದ್ಮೇಲೆ ಒಂದು 3 ಏಲಕ್ಕಿ ಹಾಕಿ. ಏಲಕ್ಕಿ ಜಾಸ್ತಿ ಹಾಕೋದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಅದಾದ್ಮೇಲೆ ಒಂದು ಮರಾಠಿ ಮೊಗ್ಗುನ ಹಾಕಿ, ಒಂಚೂರು ಚಕ್ಕೆನ ಹಾಕಿ. ಸೊ ಜಾಸ್ತಿ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಮಸಾಲೆಗೆ, ಜಾಸ್ತಿ ಇದೆಲ್ಲ ಅವಶ್ಯಕತೆ ಇಲ್ಲ. ಸೊ ಅದಾದ್ಮೇಲೆ ಒಂದ್ 4-5 ಪಲಾವ್ ಎಲೆನ ಹಾಕಿ. ಸೊ ಇವಾಗ ಕರಿಬೇವನ್ನ ಹಾಕ್ಬಿಟ್ಟು ಸೊ ಅದಾದ್ಮೇಲೆ ನೀವು 1-2 ಈರುಳ್ಳಿನ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಇದನ್ನ ಹಾಕ್ಬಿಡಿ. ಈರುಳ್ಳಿನ ಹಾಕಿ ಒಂಚೂರು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಒಂಚೂರು ಫ್ರೈ ಮಾಡಿ ಹಂಗೇನೆ. ಸೊ ಇಲ್ಲಿ 1.5 ಲೋಟ ಅಕ್ಕಿ ಅಂದ್ರೆ ಇಲ್ಲಿ 3 ಜನಕ್ಕೆ ಸರಿ ಹೋಗುತ್ತೆ ಪುಲಾವು. ಸೊ 3 ಜನಕ್ಕೆ ಆಗಷ್ಟು ಪಲಾವ್ನ ಮಾಡ್ತಾ ಇದ್ದೀನಿ ನಾನು. ಸೊ ಈರುಳ್ಳಿ ಫ್ರೈ ಆದ್ಮೇಲೆ ನೀವು ಅದಾದ್ಮೇಲೆ ನಾನು 1.5 ಲೋಟ ಅಕ್ಕಿಗೆ ಒಂದು ಹಿಡಿಕೆಯಷ್ಟು ಮೆಂತೆ ಸೊಪ್ಪನ್ನ ಸೋಸಿ ತಗೊಂತಾ ಇದ್ದೀನಿ. ಸೊ ನಾನು ಮೆಂತೆ ಸೊಪ್ಪನ್ನ ಸೋಸಿಲ್ಲ, ಸೊ ಎಲೆ ಬಿಡಿಸ್ಕೊಂಡು ಹಂಗೆ ಹಾಕಿದ್ದೀನಿ. ಸೊ ಹಂಗ್ ಕಟ್ ಮಾಡಿ ಹಾಕಿದ್ರೆ ಜಾಸ್ತಿ ಕಹಿ ಆಗುತ್ತೆ. ಸೊ ಇದೇ ತರ ಸೋಸ್ಬಿಟ್ಟು ಹಾಕೊಳ್ಳಿ ನೀವು. ಸೊ ಇವಾಗ ಫ್ರೈ ಮಾಡೋಣ ಅದನ್ನ. ಸೊ ಮಸಾಲೆ ಹಾಕಿ ಫ್ರೈ ಮಾಡಬೇಡಿ, ಈರುಳ್ಳಿ ಫ್ರೈ ಆದ ತಕ್ಷಣನೇ ಸೊಪ್ಪನ್ನ ಹಾಕಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಅಷ್ಟು ಕಹಿ ಬರಲ್ಲ, ನೀಟಾಗಿ ಫ್ರೈ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈ ರೀತಿಯಾಗಿ ಫ್ರೈ ಆಗಿರ್ಬೇಕು. ಈ ರೀತಿ ಫ್ರೈ ಆದ್ರೆ ಕಹಿ ಅನ್ನೋದು ಇರಲ್ಲ ನಮ್ಗೆ. ಅಟ್ಲೀಸ್ಟ್ 1-2-3 ನಿಮಿಷನಾದ್ರೂ ಫ್ರೈ ಮಾಡ್ಕೋಬೇಕು. ಸೊ ನಮ್ಗೆ ಗೊತ್ತಾಗೋಗುತ್ತೆ ಅಲ್ಲಿ ಫ್ರೈ ಆಗಿದೆಯೋ ಇಲ್ಲ ಅಂತ. ಸೊ ಅದಾದ್ಮೇಲೆ ನೀವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಬಿಡಿ. ಹಸಿ ವಾಸನೆ ಅಂದ್ರೆ ಒಂಚೂರು ಆಯ್ಲಿ ಬಿಟ್ಕೊಂತಾ ಇರುತ್ತೆ. ಸೊ ಫ್ರೈ ಆಗ್ತಾ ಆಗ್ತಾ ಒಂಚೂರು ನೀರ್ ಹಾಕೊಳ್ಳಿ, ಬರೀ ಗಟ್ಟಿ ಮಸಾಲೆ ಹಾಕ್ಬೇಡಿ. ಸೊ ಫ್ರೈ ಮಾಡ್ಕೊಂಬಿಡಿ. ಅದಾದ್ಮೇಲೆ ಟೊಮಾಟೊ ಹಂಗೇನೆ ಬಟಾಣಿ ನೆನ್ಸಿಟ್ಕೊಂಡಿರೋ ಅಂತ ಬಟಾಣಿನ ಹಾಕಿ, 2 ಒಟ್ಟಿಗೆ ಹಾಕಿ ಫ್ರೈ ಮಾಡಿ. ಟೊಮೊಟೊ ಫ್ರೈ ಆಗೋದು ಗೊತ್ತಾಗುತ್ತಲ್ವಾ ನಿಮ್ಗೆ. ಸೊ ಟೊಮೊಟೊ ಒಂಚೂರು ಮೆತ್ತಗಾದಾದ್ಮೇಲೆ ಫ್ರೈ ಆಗಿದೆ ಅಂತ ಅರ್ಥ. ಸೊ ಅದ್ರ ಜೊತೆಗೆ ನೀವು ಬಟಾಣಿನೂ ಹಾಕಿ ಫ್ರೈ ಮಾಡಿ. ಸೊ ಅದು ಬಟಾಣಿ ಬಂದ್ಬಿಟ್ಟು ಆಲ್ರೆಡಿ ನೆಂದಿರುತ್ತೆ, ಬೇಯುವಾಗ ಕುಕ್ಕರ್ ವಿಷಲ್ ಆಗುವಾಗ ಅದು ಬೇಯುತ್ತೆ. ಸೊ ಅದಕ್ಕೇನೆ ನಾನು ಟೊಮೊಟೊ ಜೊತೆ ಹಾಕ್ತಾ ಇದ್ದೀನಿ. ಸೆಪ್ರೇಟ್ ಆಗಿ ಏನು ಫ್ರೈ ಮಾಡಬೇಕಾಗಿಲ್ಲ ಅದನ್ನ. ಸೊ ಈ ಟೊಮೊಟೊನು ಹಂಗೆ ಬಟಾಣಿನೂ ಹಾಕ್ಬಿಟ್ಟು 1 ನಿಮಿಷವರೆಗೂ ಫ್ರೈ ಮಾಡಿ. ಟೊಮೊಟೊ ಮೆತ್ತಗಾಗೋ ತನಕ. ಸೊ ಅದಾದ್ಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕಿ. ಸೊ ಅದಾದ್ಮೇಲೆ 1 ಟೀ ಸ್ಪೂನ್ ವರೆಗೂ ಗರಂ ಮಸಾಲಾನ ಹಾಕಿ. 1 ಟೀ ಸ್ಪೂನ್ ಸಾಕಾಗುತ್ತೆ, ಜಾಸ್ತಿ ಏನ್ ಬೇಕಾಗಲ್ಲ. ಸೊ ಮಸಾಲೆ ಎಲ್ಲ ಜಾಸ್ತಿ ಹಾಕಿದೀವಲ್ಲ. ಸೊ ಇವಾಗ ನೆನ್ಸಿಟ್ಕೊಂಡಿರುವಂತ ಅಕ್ಕಿನ ಹಾಕಿ. ಅಕ್ಕಿ ಅದ್ ಹಾಕ್ಬಿಟ್ಟು 1.5 ಲೋಟ ಅಕ್ಕಿ ಗೊತ್ತಲ್ವಾ. ಸೊ ಅದಾದ್ಮೇಲೆ ನೀವು 1.5 ಲೋಟ ಅಕ್ಕಿಗೆ ನಾನಿಲ್ಲಿ 3 ಲೋಟ ಹಾಕ್ಬೇಕು. 3 ಲೋಟಗಿಂತ ಒಂಚೂರು ಜಾಸ್ತಿ ಹಾಕಿದೀನಿ ಒಂಚೂರು ಮೇಲ್ಗಡೆ, ಯಾಕಂದ್ರೆ ಸೊಪ್ಪು ತರಕಾರಿ ಎಲ್ಲ ಇದೆ ಅಲ್ವಾ, ಬಟಾಣಿ ಎಲ್ಲ. 3 ಲೋಟಕ್ಕಿಂತ ಸ್ವಲ್ಪ ನೀರ್ ಜಾಸ್ತಿ ಹಾಕಿ ನೀಟಾಗಿ ಕುಕ್ ಆಗುತ್ತೆ.
ಸೊ ಲಾಸ್ಟಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸೊ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ಸೊ ಹಾಕಿದ ತಕ್ಷಣ ಮುಚ್ಚಳ ಹಾಕಬೇಡಿ, ಯಾಕಂದರೆ ಮಸಾಲೆ ಎಲ್ಲ ಒಂದು ಕಡೆ, ಅನ್ನ ಒಂದು ಕಡೆ ಆಗೋಗ್ಬಿಡುತ್ತೆ. ಸೊ ನೀಟಾಗಿ ಕಲಿಸ್ಬೇಕು ನೀವು. ಸೊ ಈ ಥರ ನೋಡ್ತಾ ಇದ್ದೀರಲ್ಲ, ಸೊ ಅಕ್ಕಿ ತರಕಾರಿ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಮುಚ್ಚಳ ಹಾಕಿ ನೀವು ಕುಕ್ಕರ್ದು ವಿಜಲ್ ಕರೆಕ್ಟಾಗಿ ಒಳಗಡೆ ರಬ್ಬರ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಆಗಿದೆ ಅಂತ. ಸೂಪರಾಗಿರುತ್ತೆ ಫ್ರೆಂಡ್ಸ್. ನಾನು ಹೇಳಿದ ರೀತಿಯಲ್ಲಿ ಮಾಡಿ, ಸೇಮ್ ಹೋಟೆಲ್ ಸ್ಟೈಲ್ನಲ್ಲೇ ಬರುತ್ತೆ. ಸೊ ನೀವು ಯಾವ ನಾನ್ ವೆಜ್ಗಾದರೂ ಇಟ್ಕೊಂಡು ತಿನ್ನಿ, ಹಾಗೇನಾದ್ರು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನನ್ನ ರೆಸಿಪಿ ನಿಮ್ಮ ಮನೇಲೂ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಹಂಗೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ.